ಮುಂಡರಗಿಯಲ್ಲಿ ಅಕ್ಷರ ಜಾತ್ರೆ 100ರ ಸಂಭ್ರಮದಲ್ಲಿ ಶ್ರೀ ಜಗದ್ಗುರು ಅನ್ನದಾನೇಶ್ವರ ವಿದ್ಯಾ ಸಮಿತಿ. ನಮಸ್ಕಾರ. ಇಂದಿನ ವಿಶೇಷ ಸುದ್ದಿಗೆ ಸ್ವಾಗತ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹೆಮ್ಮೆಯ ವಿದ್ಯಾಸಂಸ್ಥೆ ಶ್ರೀ ಜಗದ್ಗುರು ಅನ್ನದಾನೇಶ್ವರರ ವಿದ್ಯಾ ಸಮಿತಿಯು ಈಗ 100ನೇ ವರ್ಷದ ಐತಿಹಾಸಿಕ ಹೊಸ್ತಿಲಲ್ಲಿದೆ. 1924ರಲ್ಲಿ ಸ್ಥಾಪನೆಯಾಗಿ ಅಸಂಖ್ಯಾತ ವಿದ್ಯಾರ್ಥಿಗಳ ಬದುಕಿಗೆ ದಾರಿದೀಪವಾದ ಈ ಸಂಸ್ಥೆಯ ಶತಮಾನೋತ್ಸವದ ಸಂಭ್ರಮಕ್ಕೆ ಇಡೀ ನಾಡೇ ಸಜ್ಜಾಗಿದೆ. ಮುಂಡರಗಿಯ ಶೈಕ್ಷಣಿಕ ಇತಿಹಾಸದಲ್ಲಿ ಇದೊಂದು ಸುವರ್ಣಾಕ್ಷರದಲ್ಲಿ ಬರೆಯುವ ಕ್ಷಣ. ಇದೇ 2026ರ ಜನವರಿ 17 ಮತ್ತು 18ರಂದು ಅದ್ಧೂರಿ ಶತಮಾನೋತ್ಸವ ಜರುಗಲಿದೆ. ಈ ಕಾರ್ಯಕ್ರಮಕ್ಕೆ ನಾಡಿನ ರಾಜಕೀಯ ಧ್ರುವ ತಾರೆಗಳೇ ಆಗಮಿಸುತ್ತಿದ್ದಾರೆ. ವಿಧಾನ ಪರಿಷತ್ ಸಭಾಪತಿಗಳಾದ ಬಸವರಾಜ ಹೊರಟ್ಟಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಶಾಸಕರಾದ ಜಿಎಸ್ ಪಾಟೀಲ್ ಹಾಗೂ ಚಂದ್ರು ಲಮಾಣಿ ಅವರು ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ಸಂಗೀತದ ರಸದೌತಣ. ವಿಶೇಷವಾಗಿ ಜನವರಿ 18ರಂದು ಸಾರ್ವಜನಿಕರಿಗಾಗಿ ಭರ್ಜರಿ ಸಂಗೀತ ರಸಸಂಜೆ ಆಯೋಜಿಸಲಾಗಿದೆ. ಸುವರ್ಣ ನ್ಯೂಸ್ ಖ್ಯಾತಿಯ ಅಜಿತ್ ಹನುಮಕ್ಕನವರ್ ಮತ್ತು ಖ್ಯಾತ ಗಾಯಕಿ ದಿಯಾ ಹೆಗಡೆ ತಂಡದಿಂದ ಗಾಯನ ಸುದೆ ಹರಿಯಲಿದೆ. ಈ ವಿದ್ಯಾ ದೇಗುಲದಲ್ಲಿ ಅಕ್ಷರ ಕಲಿತು ಇಂದು ದೇಶದ ವಿವಿಧೆಡೆ ಉನ್ನತ ಹುದ್ದೆಗಳಲ್ಲಿರುವ ಹಳೆಯ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಶಾಲೆಗೆ ಮರಳುತ್ತಿದ್ದಾರೆ. ಈ ಐತಿಹಾಸಿಕ ಕ್ಷಣದ ಸಿದ್ಧತಾ ಸಭೆಯಲ್ಲಿ ಗಣ್ಯರಾದ ದೇವಪ್ಪ ಇಟಗಿ, ನಾಗರಾಜ್ ಮುರಡಿ ಹಾಗೂ ಹಾಲಯಜ್ಜ ಹಿರೇಮಠ್ ಉಪಸ್ಥಿತರಿದ್ದು ಮಾರ್ಗದರ್ಶನ ನೀಡಿದರು. ಆಡಳಿತ ಮಂಡಳಿಯ ಸಂಸ್ಥೆಯ ಹಿರಿಯರಾದ ಜವಳಿ ಗುರುಗಳು ಮಾತನಾಡಿ, ನಮ್ಮ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳೇ ನಮ್ಮ ಶಕ್ತಿ. ನೀವೆಲ್ಲರೂ ತಂಡೋಪತಂಡವಾಗಿ ಆಗಮಿಸಿ ಈ ಶತಮಾನೋತ್ಸವವನ್ನು ವಿಶ್ವ ಮಟ್ಟದಲ್ಲಿ ಯಶಸ್ವಿಗೊಳಿಸಬೇಕು ಎಂದು ಪ್ರೀತಿಯ ಆಹ್ವಾನ ನೀಡಿದ್ದಾರೆ. ಒಟ್ಟಿನಲ್ಲಿ ಮುಂಡರಗಿಯ ಮಣ್ಣಿನಲ್ಲಿ ಜ್ಞಾನದ ಹಬ್ಬವೊಂದು ಶುರುವಾಗಿದೆ. ಈ ಶತಮಾನದ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ. ಅದೇ ರೀತಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಒಂದು ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ 17/1/2026 ಇಡೀ ಮುಂಡರಗಿ ತಾಲೂಕಿನ ಎಲ್ಲ ಹೈಸ್ಕೂಲ್ ವಿದ್ಯಾರ್ಥಿಗಳು ಇದರಲ್ಲಿ ಸಂಪೂರ್ಣವಾಗಿ ಭಾಗವಹಿಸ್ತಾರೆ. ಇದು ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಎಲ್ಲ ವಿದ್ಯಾರ್ಥಿಗಳು ಈ 2 ದಿವಸದ ಕಾರ್ಯಕ್ರಮನ ಸದುಪಯೋಗಪಡಿಸಿಕೊಳ್ಬೇಕು. ಅದರ ಜೊತೆಗೆ ಮನರಂಜನೆ ಕಾರ್ಯಕ್ರಮ ಇದೆ. ಹೆಗಡೆಯವರು, ಕುಮಾರಿ ಹೆಗಡೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾಳೆ. ಹೀಗೆ ಇನ್ನೂ ಅನೇಕ ವಿಶೇಷ ಅಂತ ಹೇಳಿದರೆ ಸುವರ್ಣ ಟಿವಿಯ ಪ್ರಧಾನ ಸಂಪಾದಕರಾದಂಥ ಹನುಮಂತರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಹಾಗೂ ದೇಶ ವಿದೇಶದಲ್ಲಿ ನೆಲೆಸಿರುವಂಥ ಅನೇಕ ಹಿರಿಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಕ್ಷಿಯಾಗಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಈಗ ಅಜಿತ್ ಹನುಮಕ್ಕನವರು ಹೆಗಡೆ ಅವರು ಇದು 17ನೇ ತಾರೀಕು ಅದಾವನ್ರಿ ಅವರು ಕಾರ್ಯಕ್ರಮ? ಹನುಮಕ್ಕನವರು 18/1/2026 ಮಧ್ಯಾಹ್ನ 4 ಗಂಟೆಗೆ. ಕನ್ನಡ ನಾಡಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಶ್ರೀ ಜಗದ್ಗುರು ಅನ್ನದಾನೇಶ್ವರ ವಿದ್ಯಾ ಸಮಿತಿ ಕೂಡ ಒಂದು. ಈ ಸಮಿತಿ ಪ್ರಾರಂಭವಾಗಿ ಈ ವರ್ಷ ಒಂದು 100 ವರ್ಷಗಳನ್ನು ಇವತ್ತು ತಾನು ಅತ್ಯಂತ ಒಳ್ಳೆಯ ವಿದ್ಯಾರ್ಥಿಗಳನ್ನು ಬಿಡುಗಡೆ ಮಾಡ್ತಾ ಈ ಸಂಸ್ಥೆ ಬೆಳೆದು ಬಂದೈತಿ. ಈ ಸಂಸ್ಥೆ ಅತ್ಯಂತ ಒಂದು ಹೆಮ್ಮೆ ಕೊಡುವಂಥ ಸಂಸ್ಥೆ. 3 ಪೂಜ್ಯರು ಈ ಸಂಸ್ಥೆಗೆ ತಮ್ಮದೇ ಆದಂಥ ಕೊಡುಗೆಗಳನ್ನು ನೀಡುತ್ತಾ ಬಂದಿದ್ದು, ಅದರಲ್ಲಿ ಸದ್ಯದ ಪೀಠಾಧಿಪತಿಗಳಾದಂಥ 10ನೇ ಪೀಠಾಧಿಪತಿಗಳಾದಂಥ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಮಹಾಸ್ವಾಮಿಗಳು ಅವರು ತಮ್ಮ ತನು ಮನ ಧನ 3 ದಾನ ಇರೋದು ಈ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಬೆಳೆಯಲು ಸಾಕಷ್ಟು ಪರಿಶ್ರಮ ಪಟ್ಟಾರ. ಇಲ್ಲಿ ನಮಗೆ ಇನ್ನೊಂದು ಹೆಮ್ಮೆ ಏನಂದ್ರೆ, ಇಂಥ ವಿದ್ಯಾಸಂಸ್ಥೆಯಲ್ಲಿ ನಾವು ಒಬ್ಬ ವಿದ್ಯಾರ್ಥಿ ಆಗಿದ್ವಿ ಅನ್ನುವಂಥ ಒಂದು ಹೆಮ್ಮೆ ನಮಗೆ ಆಯಿತು. ಇಂಥ ಒಂದು ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಅಂದರೆ ಗದಗ ಜಿಲ್ಲೆಯೊಳಗೆ ಮುಂಡರಗಿ ತಾಲೂಕು. ಇಂಥ ತಾಲೂಕಿನೊಳಗೆ ನಡೆದಾಡುವಂಥ ದೇವರು ನಮ್ಮ ಈ ತಾಲೂಕಿನ ಜನರ ಪುಣ್ಯ
ಇಂಥ ಜಗತ್ತುಗಳನ್ನ ಪಡೆಯೋದಕ್ಕೆ. ಯಾಕಪ್ಪ ಅಂತಂದ್ರೆ ಅತಿ ಹಿಂದುಳಿದ ತಾಲೂಕು, ಇಂಥ ತಾಲೂಕಿನೊಳಗೆ ಒಂದು ಶಾಲೆ ಕಟ್ಟೋದಂದು ಅಂದ್ರೆ ಒಂದು ಶತಮಾನೋತ್ಸವ ಆಚರಣೆ ಮಾಡ್ಕೊಳ್ಳೋದಂದ್ರೆ ಇವತ್ತು ನಮ್ಗೆ ಹೆಮ್ಮೆ ಅನಿಸ್ತದೆ. ರಾಜ್ಯದೊಳಗೆ ವಿವಿಧ ಭಾಗದೊಳಗೆ ವಿಜ್ಞಾನಿಗಳಾಗ್ಯಾರ, ಇಂಜಿನಿಯರ್ ಅದರ, ಸಾಕಷ್ಟು ಈ ಮುಂಡ್ರಿಗಿ ತಾಲೂಕು ಕೊಡುಗೆಗಳನ್ನು ಕೊಟ್ಟೈತೆ. ಇವತ್ತು ವಿಜಯೋತ್ಸವವನ್ನು ಶತಮಾನೋತ್ಸವವನ್ನು ಇವತ್ತು ಆಚರಣೆ ಮಾಡ್ಕೊಳ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳು ಈ ತಾಲೂಕಿನ ಜನ ಸೇರಿ ಭಾಳ ಸಡಗರ ಸಂಭ್ರಮದಿಂದ ಇವತ್ತು 17 ಮತ್ತು 18ನೇ ತಾರೀಕಿನಿಂದ ಒಂದು ಶತಮಾನೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತೀನಿ. ದೇವಪ್ಪ.